ವಿಡಿಯೋದಲ್ಲಿ ಕಾಪಿರೈಟ್ ಬಂದಿದೆ. ಕಾಪಿರೈಟ್ ಬಂದಿದೆ ಅಂದರೆ ಯಾವ ರೀತಿ ರಿಮೂವ್ ಮಾಡಬೇಕು, ಇದರಲ್ಲಿ ಆ ಮಾಹಿತಿಯನ್ನು ಆ ವಿಡಿಯೋದಲ್ಲಿ ತೋರಿಸಿದ್ದೆ. ಈ ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ, ನಿಮ್ಮ YT ಸ್ಟುಡಿಯೋಕ್ಕೆ ಹೋಗಿ, YT ಸ್ಟುಡಿಯೋಕ್ಕೆ ಹೋದ್ಮೇಲೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಈ ರೀತಿ ಪೇಜ್ ಓಪನ್ ಮೇಲೆ ಇಲ್ಲಿ ನೋಡಿ, ನನಗೆ ಲೈವಿಗೆ ಕಾಪಿರೈಟ್ ಬಂದಿದೆ. ಈ ಕಾಪಿರೈಟ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಕಾಪಿರೈಟ್ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ರೀತಿ ಒಂದು ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ವಿಸಿಬಿಲಿಟಿ ಪಬ್ಲಿಕ್ ಅಂತ ಇದೆ, ರಿಸ್ಟ್ರಿಕ್ಷನ್ ಮೋಡ್ ಕಾಪಿರೈಟ್ ಅಂತ ಇದೆ. ಇಲ್ಲಿ ಕಾಪಿರೈಟ್ ಮೇಲೆ ಕ್ಲಿಕ್ ಮಾಡಿ. ಕಾಪಿರೈಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡಿ, ನನ್ನ ಚಾನಲ್ ಮೇಲೆ ರಿವ್ಯೂ ಇಶ್ಯೂ ಅಂತ ಇದೆ. ಈ ರಿವ್ಯೂ ಇಶ್ಯೂ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಕ್ಲಿಕ್ ಮಾಡಿದಾಗ ಇಲ್ಲಿ ಬರುತ್ತೆ, ವೆಯ್ಟ್ ಮಾಡಿ ಸ್ವಲ್ಪ. ವಾಟ್ ಹ್ಯಾಪನ್ ಅಂತ ನೋಡಿ, ಕಾಪಿರೈಟ್ ಕೊಟ್ಟಂತಹ ವ್ಯಕ್ತಿ ಎಲ್ಲಿಂದ ಇಲ್ಲಿವರೆಗೆ ಬಂದಿದೆ ಅಂತ ತೋರಿಸುತ್ತೆ. ಇಲ್ಲಿ ಇನ್ಫ್ಯಾಕ್ಟ್ ಅಂದೆ ವಾಕ ಏನೋ ಸಾಂಗ ಗೊತ್ತಿಲ್ಲ, ಏನೋ ಗೊತ್ತಿಲ್ಲ ಕೊಟ್ಟಿದ್ದಾರೆ. ಆಡಿಯೋ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ SWE ಇವರು ನನಗೆ ಕಾಪಿರೈಟ್ ಕೊಟ್ಟಿದ್ದಾರೆ. ಏನು ಮಾಡಬೇಕು, ಹೋದ ವಿಡಿಯೋದಲ್ಲಿ ನಾನು ನಿಮಗೆ ಎರೇಸ್ ಸಾಂಗ್ ಮಾಡೋದು ಹೇಳ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ಟ್ರಿಮ್ ಔಟ್ ಸೆಗ್ಮೆಂಟ್ ಅಂತ, ಈ ಟ್ರಿಮ್ ಔಟ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, 2 ಗಂಟೆ 16:23 ಸೆಕೆಂಡಿಂದ ಸ್ಟಾರ್ಟ್ ಆಗಿ 2 ಗಂಟೆ 16:34ಕ್ಕೆ ಎಂಡ್ ಆಗಿದೆ. ಕೇವಲ 11 ಸೆಕೆಂಡ್ಗಳ ಕಾಲ ಅವರ ಮ್ಯೂಸಿಕ್ ಏನೋ ಬಂದಿದೆ, ಅವರು ಕೊಟ್ಟಿದ್ದಾರೆ. ಈಗ ನಾನು ಸೇವ್ ಅಂತ ಕೊಟ್ಟರೆ ಇಲ್ಲಿ ಸೇವ್ ಆಗುತ್ತೆ. ಸೇವ್ ಆದರೆ ಅಲ್ಲಿರುವಷ್ಟು ಸ್ಕಿಪ್ ಅಂದರೆ ವಿಡಿಯೋ ಡಿಲೀಟ್ ಆಗುತ್ತೆ. ನೋಡಿ, ಈಗ ಕೊಟ್ಟ ಮೇಲೆ ಅಷ್ಟು ಇದೆಯಲ್ಲ, ಆ ವಿಡಿಯೋ ಪೂರ್ತಿ ಸಂಪೂರ್ಣವಾಗಿ ಡಿಲೀಟ್ ಆಗುತ್ತೆ. ಆಗ ನಿಮಗೆ ಕಾಪಿರೈಟ್ ರಿಮೂವ್ ಸಹ ಆಗುತ್ತೆ. ವಿಡಿಯೋ ಪ್ರೊಸೆಸಿಂಗ್ ಅದಿದೆ, ಸ್ವಲ್ಪ ಹೊತ್ತಾದಮೇಲೆ ತೋರಿಸ್ತೀನಿ ನೋಡಿ. ನೋಡಿ, ಈ ರೀತಿ ಟಿಮೋಟೋ ಕೊಟ್ಟ ತಕ್ಷಣ ರಿಸ್ಟ್ರಿಕ್ಷನ್ ಮೋಡ್ ನೋಡಿ, ಕಾಪಿರೈಟ್ ಹೋಗಿ ನಾನ್ ಅಂತ ಬಂದಿದೆ. ಇಲ್ಲಿ ಈ ರೀತಿ ಬಂದರೆ ನಿಮಗೆ ಯಾವುದೇ ರೀತಿಯ ಕಾಪಿರೈಟ್ ಇಲ್ಲ ಅಂತ ಅರ್ಥ.